ಬಂದಾರ ಸರ್ ಬಂದಾರ outlets are there in Bangalore because of this program. So ಹೀಗೆ ಇದು ಒಂದು ಇನ್ನೊಂದು ಈಗ ನಾವು ಮಿಲೆಟ್ಸ್ ಅಲ್ಲಿ ನಾವು 15 ಸಂಘಗಳನ್ನು ಮಾಡ್ತೀವಿ ಉತ್ಪಾದಕರು ಮಿಲೆಟ್ ಉತ್ಪಾದಕರು ಅವ್ರನ್ನು ಕೂಡ ಬ್ರ್ಯಾಂಡಿಂಗ್ ಮಾಡಲಿಕ್ಕೆ ಇವ್ರು ಬೇಕಲ್ಲಿದೆ ಸಣ್ಣ ರೈತರು ಅವರು ಪ್ರೋಸೆಸ್ ಮಾಡಿದ್ರಿಂದ ಇವ್ರು ಮಾಡಿ ಸೀಮಿ ಅಂತಕ್ಕಂಥ ಒಂದು ಬ್ರ್ಯಾಂಡ್ ಮಾಡಿ ಅವ್ರು ಎಕ್ಸ್ಪೋರ್ಟ್ ಮಾಡ್ತಾರೆ. ಸರಿ, ಈಗ ನಾವು ಇನ್ನೂ ಸಣ್ಣ ರೈತರು ತೊಗರಿ ಬೆಳೀತಾರೆ. ಅಮಂಗ್ ಅವರ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ತೊಗರಿ ಇಸ್ ದ ಓನ್ಲಿ ಕ್ರಾಪ್ ವಿಚ್ ಹ್ಯಾಸ್ ಅ GI ಟ್ಯಾಗ್. ಲಾಸ್ಟ್ ಇಯರ್ ಒಂದು ನಮಗೆ ಇನ್ನೊಂದು ಬಂತು ಸೋಲೋ ರೈಸ್ ಅಂತ, ಅದು ನಾರ್ತ್ ಈಸ್ಟದ್ದು ಇನ್ನೂ ಅಷ್ಟು ದೊಡ್ಡ ಪ್ರಮಾಣದ ಪ್ರೊಡಕ್ಷನ್ ಅಲ್ಲಿ, ಬಟ್ ಇದು GI ಟ್ಯಾಗ್. ತೊಗರಿ GI ಟ್ಯಾಗ್ ಬಂದಮೇಲೆ ನಮ್ಮ ಕರ್ನಾಟಕ ಪಲ್ಸ್ ಡೆವಲಪ್ಮೆಂಟ್ ಬೋರ್ಡ್ದವರು 10 ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಸಣ್ಣ ರೈತರಿಂದ ಪ್ರೊಡ್ಯೂಸ್ ಮಾಡಿ ತೊಗರಿ ತೊಗೊಳ್ತಾರೆ. ತೊಗರಿ ತೊಗೊಂಡಾಗ ನಮಗೊಂದು ಏನೋ ಒಂದು ಇವತ್ತಿನ ದಿವಸ 5,000 ರೂಪಾಯಿ ಇರ್ಬೋದು, ಲಾಸ್ಟ್ ಇಯರ್ ಇವತ್ತು 12,000 ರೂಪಾಯಿ ಆಯಿತು ಕ್ವಿಂಟಲ್ ಅಂತ. ಇವ್ರು ತೊಗರಿ ಬೇಳೆ ಮಾಡಿ ಇವತ್ತು ನೀವು ಎನಿ ಮಾರ್ಕೆಟಿಂಗ್ ಹೋಗಿ ಈಗ ನಮ್ಮ ಇದಕ್ಕೆ ಹೋಗಿ ಶಿವಲಿಂಗ ಬೇಳೆ ಅಂತ ಅದು ಫೇಮಸ್ ಆಗಿದೆ. ವೇರ್ ಡಸ್ ಇಟ್ ಕಮ್ಸ್ ಫ್ರಮ್ ಗುಜರಾತ್. ಬಟ್ ದ ಮೋರ್ ಪ್ರೊಡಕ್ಷನ್ ಆ್ಯಂಡ್ ಕ್ವಾಲಿಟಿ ಅರೋಮ್ಯಾಟಿಕ್ ಟೆರಾಯ್ಡ್ ಇಫೆಕ್ಟ್ ಇರ್ತಕ್ಕಂಥ ತೊಗರಿ ನಾವು ಗುಜರಾತದಲ್ಲಿ. ಸೊ ಹೀಗೆ ಪ್ರಾಸೆಸಿಂಗ್ ಮಾಡಿ ತೊಗರಿ ಬೇಳೆಯಿಂದ ಏನು ಬರ್ತದೆ ತೊಗರಿ ಬೇಳೆ ಮಾಡಿ, ಸೊ ಈ ರೀತಿಯಾಗಿ ಸೆಕೆಂಡ್ರಿ ಅಗ್ರಿಕಲ್ಚರ್. ಈಗ ನೋಡಿ ಸರ್, ಒಂದು ಎಕ್ಸಾಂಪಲ್ ಕೊಟ್ಟರೆ ಐ ಹೋಪ್ ಐ ವಿಲ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ತುಂಬ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅನ್ನ ಮೀಟ್ ಮಾಡೋ ಅಂತ ಮಾಧ್ಯಮ ಮಿತ್ರರಿಗೆ ಅಲ್ಲಿ ಬಂದಂತ ಆ ಡಿಸ್ಟ್ರಿಕ್ಟ್ ಪ್ರಾಡಕ್ಟ್ಸ್ ನಾವು ಸ್ಮಾಲ್ ಟೋಕನ್ ಆಫ್ ರೆಸ್ಪೆಕ್ಟ್ ಅಂಡ್ ಲವ್ ದಯವಿಟ್ಟು ಯೂಸ್ ಮಾಡಿ ನಮ್ಮ ಕಡೆಯಿಂದ ತಗೊಂಡೋಗಿ ನೋಡಿ. ಇವತ್ತು ಒಂದು 8 ಪ್ರಾಡಕ್ಟ್ಸ್ ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಇವ್ರು ಮಾಡಿದ್ದಾರೆ ಇವೆಲ್ಲ ನಮ್ಮ PMF ಅಲ್ಲಿ ಬೆನಿಫಿಷರಿ. ಇದು ಒಂದು 8 ಘಟಕಗಳಿಂದ ತರಿಸಿರೋದು. ಓಡಾಡಿ ಸರ್ ಅವ್ರ ಹಿಂದ್ಗಡೆ ಮೊಬೈಲ್ ಅವ್ರು ಓಡಾಡ್ತಾರೆ. ಈ ಥರದ ಪ್ರಾಡಕ್ಟ್ಸ್ ನಾವು ಒಂದು 200 ಘಟಕಗಳಿಂದ ನಾವು ಇದನ್ನು ಆರ್ಗನೈಸ್ ಮಾಡಿ ಎಲ್ಲರಿಗೂ ಪರಿಚಯ ಮಾಡ್ತಾ ಇದ್ದೀವಿ.